ಧಾರವಾಡದ ಜನ್ನತ್ ನಗರದ ಬಳಿಯ ತ್ಯಾಜ್ಯ ವಿಲೇವಾರಿ ಕಸಕ್ಕೆ ಬೆಂಕಿ. ವಿಷಮ ಬೆಂಕಿಯ ಹೊಗೆಯಿಂದ ಜನ ಆತಂಕ. ಧಾರವಾಡದ ಜನ್ನತ್ ನಗರದಲ್ಲಿರುವ ತ್ಯಾಜ್ಯ ವಿಲೇವಾರಿ ಕಸದ ಗುಡ್ಡಕ್ಕೆ ಬೆಂಕಿ ಹೊತ್ತಿಕೊಂಡು ದಗ ದಗ ಉರಿಯುತ್ತಿದ್ದು, ಇದರಿಂದ ವಿಷಮ ಬೆಂಕಿ ಹೊಗೆಯಿಂದ ಸ್ಥಳೀಯ ಜನರು ಹೈರಾಣಾಗಿದ್ದಾರೆ. ದಶಕಗಳ ಹಿಂದೆ ಈ ತ್ಯಾಜ್ಯ ವಿಲೇವಾರಿ ಘಟಕ ನಗರದ ಹೊರಗಡೆ ಇತ್ತು. ಆದರೆ ಈಗ ನಗರ ಬೆಳೆದಂತೆ ಈ ತ್ಯಾಜ್ಯ ವಿಲೇವಾರಿ ಘಟಕ ಧಾರವಾಡದ ಮಧ್ಯಭಾಗದಲ್ಲಿದೆ. ನಿತ್ಯ ಸಂಜೆ ಮುಂಜಾನೆ ಆದರೆ ಸಾಕು, ಇಲ್ಲಿಯ ಜನ ಕಸದ ಗುಡ್ಡಕ್ಕೆ ಹಂಚುವ ಬೆಂಕಿ ವಿಷಮ ಗಾಳಿಯನ್ನೇ ಸೇವಿಸಬೇಕಾಗಿದೆ. ಕಸದ ಗುಡ್ಡದ ಬೆಂಕಿಯ ಹೊಗೆಯಿಂದ ಸ್ಥಳೀಯ ಜನರು ಹೈರಾಣಾಗಿದ್ದು, ಪ್ರತಿನಿತ್ಯ ಇಲ್ಲಿಯ ಜನರು ಧಾರವಾಡದ ಜನಪ್ರತಿನಿಧಿಗಳು ಸೇರಿ ಪಾಲಿಕೆಯ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುವುದು ಸಾಮಾನ್ಯವಾಗಿದೆ. ಈ ತ್ಯಾಜ್ಯ ವಿಲೇವಾರಿ ಘಟಕದ ವಿದ್ಯಾಗಿರಿ, ಗಾಂಧಿನಗರ ಸೇರಿದಂತೆ ಹೊಸ ಯಲ್ಲಾಪುರ, ಟೋಲ್ ನಾಕಾ ಸೇರಿದಂತೆ ವಿವಿಧ ಕಡೆಗಳಲ್ಲಿ ನಿತ್ಯ ದಟ್ಟ ಹೊಗೆ ಆವರಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಕಳೆದ ಗುರುವಾರ ಹಾಗೂ ಇಂದು ಶುಕ್ರವಾರವೂ ಕೂಡ ಕಸದ ಗುಡ್ಡಕ್ಕೆ ಬೆಂಕಿ ಹೊತ್ತಿಕೊಂಡು ದಗ ದಗ ಉರಿಯುತ್ತಿದ್ದರೂ ಯಾರೂ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ಸ್ಥಳಕ್ಕೆ ಬಂದಿಲ್ಲ ಎಂದು ಜನರು ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದಟ್ಟ ಹೊಗೆ ಹಾಗೂ ಬೆಂಕಿ ಅಕ್ಕಪಕ್ಕದ ಮನೆಗಳಿಗೆ ಆವರಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ಆಗ್ರಹವಾಗಿದೆ. ಇಲ್ಲವಾದಲ್ಲಿ ಪಾಲಿಕೆ ಹಾಗೂ ಡಿಸಿ ಕಚೇರಿಯ ಮುಂಭಾಗದಲ್ಲಿ ಹೋರಾಟಕ್ಕೆ ಚಿಂತನೆ ಮಾಡುವುದಾಗಿ ಸ್ಥಳೀಯ ಜನತೆ ಎಚ್ಚರಿಕೆ ನೀಡಿದ್ದಾರೆ. ಧಾರವಾಡ.